ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಗ್ರಾಮ ಒನ್ನಲ್ಲಿ ನೋಡಿ, ಫೋಟೋ ಬಯೋ ಸೆಂಟರ್ನಲ್ಲಿ ಲಾಗಿನ್ ಆಗಿದ್ದೀವಿ. ಆಲ್ರೆಡಿ ಲಾಗಿನ್ ಆದಮೇಲೆ ನ್ಯೂ RC ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ಥರ ಆಪ್ಷನ್ ಬರುತ್ತೆ. ಹೊಸ ಪಡಿತರ ಚೀಟಿ, ಉಳಿಸಲಾದ ಪಡಿತರ ಚೀಟಿ ಎರಡು ಇರ್ತದೆ. ಹೊಸ ಪಡಿತರ ಚೀಟಿ ಮೇಲೆ ಕ್ಲಿಕ್ ಮಾಡಿ ಗೋ ಅಂತ ಕೊಡಿ. ನೋಡಿ, ಈಗ ನಾನು ಸೇರಿಸ್ತಾ ಇರೋದು ಒಬ್ರದೇ, ಅದಕ್ಕಾಗಿ ಇದು ಗ್ರಾಮ ಒನ್ನಲ್ಲಿ ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹೊಸ ಪಡಿತರ ಚೀಟಿ ಹಾಕಿದ್ಮೇಲೆ ಟರ್ಮ್ಸ್ ಕಂಡೀಷನ್ಗೆ ಓಕೆ ಮಾಡಿ ಮುಂದುವರಿಸಿ. ನೋಡಿ, ಈಗಾಗಲೇ ನೀವು ಅರ್ಜಿ ಸಲ್ಲಿಸಿದ್ದು 2015ರಲ್ಲಿ ಲಿಂಕ್ ಮಾಡಲು ಇಚ್ಛಿಸುವಿರಾ ಇಲ್ಲ ಅಂತ ಕೊಟ್ಟು ಗೋ ಅಂತ ಕೊಡಿ. ನೋಡಿ, ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೆಳಗಡೆ ಮೊಬೈಲ್ ನಂಬರ್, ಆಧಾರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಹಾಕಿದ ಮೇಲೆ ಮುಂದೆ ಅಂತ ಕೊಡಿ. ನೋಡಿ, ಇದು ನಾವು ಮಾಡ್ತಾ ಇರೋದು ನೋಡಿ ಮುಂದೆ ಅಂತ ಕೊಡಿ. ಆಧಾರ್ ಕಾರ್ಡ್ ಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೆಳಗಡೆ ಆಧಾರಕ್ಕೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಹಾಕಿ ಮುಂದೆ ಅಂತ ಕೊಡಿ. ಮುಂದೆ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಆಪ್ಷನ್ ಏನು ಬರುತ್ತೆ ನೋಡೋಣ. ಸಿಂಪಲ್ ಆಗಿದೆ. ಇದು ಗ್ರಾಮ ಒನ್ನಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಈಗ ಏನು ಬಿಟ್ಟಿದ್ದಾರೋ ಅದು ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಟರ್ಮ್ಸ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಗೋ ಅಂತ ಕೊಟ್ಟ ಮೇಲೆ ಕೈ ಬೆರಳಿನ ಮಾಪನ ಅಂತ ಕೊಡಿ. ನಿಮ್ಮ ಬಯೋಸೆಕ್ಟಿಜನ್ನು ಯಾವುದೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಮ್ಮೊಮ್ಮೆ ಕ್ಯಾಪ್ಚಾ ಬರ್ತಿರಲ್ಲ, ಬಯೋ ಮಂತ್ರ ತೊಂದು ಆಮೇಲೆ ಬಯೋಸೆಕ್ಟಿಜನ್ ಇದ್ದರೆ ಬಯೋಸೆಕ್ಷನ್ ಕ್ಲಿಕ್ ಮಾಡಿ, ಆಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಿ ಬಯೋಸೆಕ್ಟಿಜನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಅವ್ರ ತಂಬಿಟ್ಟ ಮೇಲೆ ವೆರಿಫೈ ಅಂತ ಕೊಡಿ. ನೋಡಿ, ನಾಟ್ ವೆರಿಫೈಡ್ ಅಂದರೆ ಅವ್ರದ್ದು ತಂಬ್ ತೊಗೊಳ್ಳಲ್ಲ. ಮತ್ತೊಮ್ಮೆ ಕ್ಯಾಪ್ಚಾ ಬರುತ್ತೆ, ಮತ್ತು ಬಯೋಸೆಕ್ಟಿಜನ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಅಂತ ಕೊಡಿ. ಓಕೆ ಅಂತ ಕೊಟ್ಟು ವೆರಿಫೈ ಕೊಡಿ. ನೋಡಿ, ಇದು ನಾಟ್ ವೆರಿಫೈಡ್ ಅಂದರೆ ಇದು ತಂಬು ತೊಗೊತಾ ಇಲ್ಲ. ಮತ್ತೆ ಅವ್ರದ್ದೇ ಹೆಬ್ಬಟ್ಟು ಬೇಕಾದರೆ ಇನ್ನೇನು ಚೇಂಜ್ ಮಾಡಿಸಿ, ಫಿಂಗರ್ ಚೇಂಜ್ ಮಾಡಿಸಿ ಮತ್ತೊಮ್ಮೆ ಮಾಡಿ. ಈ ಟೈಮು ಏನಾದರೂ ಇದು ತಂಬು ತೊಗೊಳ್ಳಲ್ಲ, OTP ಹೋಗುತ್ತೆ. ನೋಡಿ, ಸಿಂಪಲ್ ಆಗಿದೆ. ನೋಡಿ, ಅವ್ರು ತಂಬು ತೊಗೊಳ್ಳಲ್ಲ ಅಂದರೂ ಏನು ಸಮಸ್ಯೆ ಇಲ್ಲ, OTP ಮೇಲೆ ಕೂಡ ಮಾಡ್ಬೋದು. ಓಕೆ ಅಂತ ಕೊಡಿ. ಬೈ ವೆರಿಫಿಕೇಷನ್. ನೋಡಿ, ಆರ್ ಯು ವಿಲ್ಲಿಂಗ್ ಟು ಗೋ ಫಾರ್ OTP ಮೋಡ್? ಎಸ್ ಅಂತ ಕೊಡಿ. OTP ಮೋಡ್ ಮೇಲೆ ಹಾಕೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳುತ್ತೆ. ಹೌದು. ಮಲ್ಟಿಪಲ್ ಟೈಮ್ಸು ಫೇಲ್ ಆಗಿರೋದ್ರಿಂದ ಎಸ್ ಅಂತ ಕೊಡಿ. ಕೊಟ್ಟ ಮೇಲೆ ನಿಮ್ಮ ಆಧಾರ್ ಸಂಖ್ಯೆಯ ನೋಂದಾಯಿಸಲಾದ ಮೊಬೈಲ್ ನಂಬರಿಗೆ OTP ಹೋಗಿದೆ ಅಂತ ಬರುತ್ತೆ. ಕ್ಯಾಪ್ಚಾ ಎಂಟ್ರ್ ಮಾಡಿ. ಅದು ಅವ್ರ ಮೊಬೈಲು ಆಧಾರ್ ಲಿಂಕ್ ಆಗಿರೋ ಮೊಬೈಲು ನಿಮ್ಮ ಹತ್ರ ಇದ್ದರೆ OTP ಬರುತ್ತೆ. OTP ಬಂದ ಮೇಲೆ ಕ್ಯಾಪ್ಚಾ ಎಂಟ್ರ್ ಮಾಡಿ. ನೋಡಿ, ಇದು ತಂಬು ತೊಗೊಳ್ಳಲ್ಲ ಅಂತ 3 ಟೈಮ್, ಇಲ್ಲಾಂದರೆ ಒಂದೇ ಟೈಮಲ್ಲಿ ಎಲ್ಲ ಓಕೆ ಆಗಿಬಿಡ್ತದೆ. ಜಸ್ಟ್ ಒಂದು ಸೆಕೆಂಡ್ನಲ್ಲೇ ಆಗಿಬಿಡುತ್ತೆ ಎಲ್ಲ. ನೋಡಿ, OTP ಮುಂದೆ ಅಂತ ಕೊಡಬೇಕು. OTPಯನ್ನು ಹಾಕಿ. ನೋಡಿ, OTP ಈಗ ಬಂತು ಅವ್ರದ್ದು. ಮುಂದೆ ಅಂತ ಕೊಟ್ಟ ಮೇಲೆ ಅವ್ರದ್ದು ಡೀಟೇಲ್ಸ್ ತೊಗೊಳುತ್ತೆ. ನೋಡಿ, ಆಲ್ರೆಡಿ ಫೀಮೇಲ್, ಎಸ್ ಸೇರಿಸಿ ಅಂತ ಕೊಡಿ. ಸೇರಿಸಿ ಅಂತ ಕೊಟ್ಟ ಮೇಲೆ ಆಲ್ರೆಡಿ ಸೇರಿಸಿ. ನೋಡಿ, ಮತ್ತೆ ಯಾರಾದರೂ ಸೇರಿಸೋದಿದ್ದರೆ ಸದಸ್ಯರನ್ನು ಸೇರಿಸಿ ಮುಂದಿನ ಅಂತ ಇದೆ. ಸದಸ್ಯರನ್ನು ಸೇರಿಸಿ ಮೇಲೆ ಕ್ಲಿಕ್ ಮಾಡಿ. ಮತ್ತು ಆಧಾರ್ ನಂಬರ್ ಹಾಕಿ ಅದೇ ಸೇಮ್ OTP ಕೊಟ್ಟು ಅವರನ್ನು ಇದು ಮಾಡ್ಬೋದು. ನೋಡಿ, ಈಗ ನಾವು ಯಾರು ಸೇರಿಸೋದಿಲ್ಲ, ಮುಂದಿನ ಅಂತ ಮೇಲೆ ಕ್ಲಿಕ್ ಮಾಡಿದ್ವಿ. ಕುಟುಂಬದ ಅವ್ರು ಯಾರು ಇದ್ದಾರೋ ಅವ್ರ ಅಡ್ರೆಸ್ಸನ್ನು ಕ್ಲಿಕ್ ಮಾಡಿದ್ವಿ. ಮುಂದೆ ಅಂತ ಕೊಟ್ಟಿದ್ದೀವಿ. ಅದು ಜಿಲ್ಲೆ ತೊಗೊಳುತ್ತೆ. ನ್ಯಾಯಬೆಲೆ ಅಂಗಡಿ ನಿಮ್ಗೆ ಗೊತ್ತಿರಬೇಕು ಯಾವ ಅಂಗಡಿಗೆ ಹಾಕ್ತಾಯಿದ್ದೀರಿ ಅಂತ. ನೆಕ್ಸ್ಟ್ ನ್ಯಾಯಬೆಲೆ ಅಂಗಡಿ ತೊಂದಮೇಲೆ ಪಂಚಾಯತಿ ಹೆಸರು ಬರುತ್ತೆ, ಯಾವ ಪಂಚಾಯತಿ ಅಂತ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಊರ ಹೆಸರು ಬರುತ್ತೆ. ನೆಕ್ಸ್ಟು ಯಾವ ಗ್ರಾಮ, ವಿಲೇಜ್. ನೋಡಿ, ನ್ಯಾಯಬೆಲೆ ಅಂಗಡಿ, ಪಂಚಾಯತಿ ಹೆಸರು, ವಿಲೇಜ್ ಕೊಟ್ಟು ಅಂದಮೇಲೆ ಕುಟುಂಬದ ಸದಸ್ಯರು ಇರೋದು ಒಬ್ಬರೇ, ಹೀಗಾಗಿ ಅವರು ಮೇನ್ ಏಜ್ ಆದವ್ರದ್ದೇ ತೊಗೋಬೇಕು. ನೆಕ್ಸ್ಟು ಇದೇನು ಫೋಟೋ ಬಂದಿದೆಯಲ್ಲ ಅದ್ರ ಬಾಜು ಕ್ಯಾಸ್ಟ್ ಇನ್ಕಮ್ಮು ವೆರಿಫೈ ಮಾಡ್ಕೋಬೇಕು. ಇಲ್ಲಾಂದ್ರೆ ಮುಂದಿನ ಅಂತ ಕೊಟ್ಟು ನಾವು ಮಾಡ್ಕೋಕ್ಕೆ ಬರುತ್ತೆ. ನೋಡಿ, ಸಿಂಪಲ್ಲಾಗಿದೆ. ನೋಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಿ ವೆರಿಫೈ ಅಂತ ಕೊಡಿ. ವೆರಿಫೈ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಕೊಡಿ. ನೋಡಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕ್ತಿದ್ದೀವಿ. ವೆರಿಫೈ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಕೊಟ್ಟ ಮೇಲೆ ನೋಡಿ ಆಪ್ಷನ್ ಬರುತ್ತೆ. ಅದು ಸರಿಯಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಇವರು ಹೆಸರು, ಗಂಡನ ಹೆಸರೆಲ್ಲ ಬರುತ್ತೆ, ಅವರು ಯಾವ ಜಾತಿ ಅಂತ ಕೂಡ ತೋರಿಸುತ್ತೆ. ಸರಿಯಾಗಿದ್ದರೆ ಎಸ್ ಅಂತ ಕೊಡಿ.
ಇವ್ರದ್ದು ಕರೆಕ್ಟ್ ಇರೋದರಿಂದ ಎಸ್ ಅಂತ ಕೊಡ್ತಾಯಿದ್ದೀವಿ. ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ವೆರಿಫೈಡ್ ಅಂತ ಬಂದ್ಬಿಡುತ್ತೆ ನೋಡಿ. ಕ್ಯಾಸ್ಟ್ ಕ್ಯಾಟಗರಿಯಲ್ಲಿ ಪ್ರವರ್ಗು ಅನ್ನೋ ಏನೋ ಅಂತ ಕ್ಯಾಸ್ಟ್ ಯಾವ್ದು ಬರುತ್ತೆ ಅದು ಇದೆ. ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಇವರು ಕ್ಯಾಟಗರಿ 1 ಇರೋದರಿಂದ ಪ್ರವರ್ಗು ಅನ್ನೋದು ಕ್ಯಾಸ್ಟು ಇನ್ಕಮ್ ಎರಡು ಬರುತ್ತೆ. ಹೀಗಾಗಿ ಎರಡನ್ನು ವೆರಿಫೈ ಮಾಡಬೇಕು. ಎಸ್ ಅಂತ ಕೊಡಿ. ಇದನ್ನು ಕೂಡ ಸರಿಯಾಗಿದೆ ಎಲ್ಲನೂ. ಎಸ್ ಅಂತ ಕೊಟ್ಟ ಮೇಲೆ ಅದನ್ನು ಕೂಡ ವೆರಿಫೈಡ್ ಅಂತ ಬರುತ್ತೆ. ಅವ್ರದ್ದು ಇನ್ಕಮ್ ಏನಿದೆಯೋ ಇನ್ಕಮ್ ಕೆಳಗಡೆ ವೆರಿಫೈಡ್ ನೋಡಿ, ಆಲ್ರೆಡಿ ಇನ್ಕಮ್ ಎಷ್ಟಿದೆ ಅಂತ ತೋರಿಸ್ತಿದೆ. ಮುಂದಿನ ಅಂತ ಕೊಡಿ. ನೆಕ್ಸ್ಟ್ ಸ್ಟೆಪ್ ಮುಂದಿನ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಏನು ಆಪ್ಷನ್ ಬರುತ್ತೆ, ಸಿಂಪಲ್ ಆಗಿದೆ. ಇದು ಹೊಸ ರೇಷನ್ ಕಾರ್ಡ್ ಹಾಕೋದು ನೋಡಿ. ಇದು ಅವರು ಸೆಲೆಕ್ಟ್ ಅಂತ ಮಾಡಿ, ನೀವು ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಕೆಳಗಡೆ ಅದು ಕ್ಲಿಕ್ ಮಾಡಿ ಸೆಲೆಕ್ಟ್ ಅಂತ ಮಾಡಿದ ಮೇಲೆ ಅವರು ಏನು ಅಸಂಘಟಿತ ವಲಯ ಕಾರ್ಮಿಕರು ಇದ್ದಾರೆ, ಅವ್ರು ಏನು ಮಾಡ್ತಾರೆ, ಕೂಲಿ ಮಾಡ್ತಾರೆ. ಕೂಲಿ ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಇನ್ಕಮ್ ಎಷ್ಟಿದೆ ಅಷ್ಟನ್ನು ಹಾಕಿ ಸಲ್ಲಿಸು ಅಂತ ಕೊಡಿ ನೋಡಿ. ಇದು ಒಬ್ರದ್ದಾಯಿತು. ಮತ್ತು ಯಾರಾದರೂ ಇದ್ದರೆ ನೆಕ್ಸ್ಟು ಅವರು ಸೆಲೆಕ್ಟ್ ಮಾಡೋದು, ಇವರು ಕುಟುಂಬ ಮುಖ್ಯಸ್ಥರಿಗೆ ಏನಾಗ್ತಾರೆ ಅಂತ ಹಾಕಿ ಅವರು ಏನು ಕೆಲಸ ಮಾಡ್ತಾರೆ ಅಂತ ಹಾಕಿದರೆ ಮುಗೀತಿ. ಇದು ಉಳಿಸು ಅಂತ ಕೊಡಬೇಕು ನೋಡಿ. ಈ ಕೆಳಗಡೆ ಹೇಳಿದಂಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇವರು ಮಗ ಆಗ್ತಿದ್ರೆ ಮಗ ಅಂತ ಕೊಡಬೇಕು, ಮಗಳಾಗ್ತಿದ್ರೆ ಮಗಳ, ಸೊಸೆ ಆದ್ರೆ ಸೊಸೆ ಅಂತ ಕೊಡಬೇಕು ನೋಡಿ. ಸಲ್ಲಿಸ್ ಅಂತ ಕೊಟ್ಟ ಮೇಲೆ ಅಕ್ನಾಲಜ್ಮೆಂಟ್ ಸಬ್ಮಿಟ್ ಆಗಿದೆ. ಅವರಿಗೆ ಒಂದು ಪ್ರಿಂಟ್ ಕೊಟ್ಟು ಫುಡ್ ಆಫೀಸಿಗೆ ಸಬ್ಮಿಟ್ ಮಾಡೋಕ್ಕೆ ಹೇಳಿ. ಅಪ್ರೂವ್ ಆಗೋ ಟೈಮಲ್ಲಿ ಅವರು ಅಪ್ರೂವ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ನೀವು ರೇಷನ್ ಕಾರ್ಡ್ ಹಾಕೋದು.